ನಮಸ್ಕಾರ. ಇಂದಿನ ವಿಶೇಷ ದೈನಂದಿನ ರಾಶಿಫಲಕ್ಕೆ ನಿಮಗೆ ಸ್ವಾಗತ. ಇಂದು ನಿಮ್ಮ ಜೀವನದ ಹಾದಿ ಹೇಗಿರಲಿದೆ? ನಿಮ್ಮ ಅದೃಷ್ಟ ಯಾವ ದಿಕ್ಕಿನಲ್ಲಿದೆ? ಪ್ರೀತಿ, ವೃತ್ತಿ, ಹಣಕಾಸು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಮುನ್ಸೂಚನೆಗಳೇನು? ಬನ್ನಿ ತಿಳಿಯೋಣ. ಮೇಷರಾಶಿ, ಇಂದು ನಿಮ್ಮ ಶಕ್ತಿ ತುಸು ಕಡಿಮೆ ಇರುತ್ತದೆ ಮತ್ತು ನೀವು ವಿಚಲಿತರಾಗಿ ಅಸಮಾಧಾನಗೊಳ್ಳಬಹುದು. ಇದರಿಂದ ಕೆಲಸದಲ್ಲಿ ನಿಮ್ಮ ಉತ್ಪಾದಕತೆ ಪ್ರೊಡಕ್ಟಿವಿಟಿ ಕುಸಿಯಬಹುದು. ಉತ್ಸಾಹದಿಂದ ಮತ್ತು ಸಕಾರಾತ್ಮಕವಾಗಿರಲು ಪ್ರಯತ್ನಿಸಿ. ಪ್ರಮುಖ ಸಭೆಗಳನ್ನು ಮತ್ತೊಂದು ದಿನಕ್ಕೆ ಮುಂದೂಡುವುದು ಉತ್ತಮ. ದೊಡ್ಡ ಹಣಕಾಸು ವ್ಯವಹಾರಗಳನ್ನು ಮಾಡುವುದರಿಂದಲೂ ದೂರವಿರಿ. ವೃಷಭರಾಶಿ, ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಿಂದ ಸಂತೋಷ ಮತ್ತು ತೃಪ್ತಿ ಸಿಗಲಿದೆ. ಅನಿರೀಕ್ಷಿತ ಉಡುಗೊರೆಯೊಂದನ್ನು ನೀವು ಪಡೆಯಬಹುದು ಅಥವಾ ಸಂತೋಷ ತರುವಂತಹ ಅನಿರೀಕ್ಷಿತ ಸುದ್ದಿಯೊಂದು ಬರಬಹುದು. ನೀವು ವ್ಯಾಪಾರಿಗಳಾಗಿದ್ದರೆ ನಿಮ್ಮ ದೈನಂದಿನ ಚಟುವಟಿಕೆಗಳು ಸುಗಮವಾಗಿ ಸಾಗುತ್ತವೆ. ನಿಮ್ಮ ಸಂಗಾತಿಯು ನಿಮ್ಮ ಸಂತೋಷಕ್ಕೆ ಮತ್ತು ಆನಂದಕ್ಕೆ ಕಾರಣರಾಗಬಹುದು. ಮಿಥುನ ರಾಶಿ, ಕೆಲಸದ ಮುಂಭಾಗದಲ್ಲಿ ಇಂದು ಯಶಸ್ಸು ಮತ್ತು ಸಂತೋಷವನ್ನು ತರುತ್ತದೆ. ನಿಮ್ಮ ವೃತ್ತಿಪರ ಜೀವನಕ್ಕೆ ನೀವು ಹೆಚ್ಚಿನ ಆದ್ಯತೆ ನೀಡುತ್ತೀರಿ. ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಹೆಚ್ಚು ದೃಢ ಸಂಕಲ್ಪ ಮತ್ತು ಸ್ವಯಂ ಪ್ರೇರಣೆಯನ್ನು ಹೊಂದಿರುತ್ತೀರಿ. ನಿಮ್ಮ ವ್ಯಾಪಾರವನ್ನು ಪ್ರಚಾರ ಮಾಡಲು ಅಥವಾ ಉತ್ತಮ ಸಂಪರ್ಕಗಳನ್ನು ಬೆಳೆಸಲು ಸಾಮಾಜಿಕವಾಗಿ ಬೆರೆಯಲು ನೀವು ಆಸಕ್ತಿ ಹೊಂದಿರಬಹುದು. ಕಟಕ ರಾಶಿ, ಇಂದು ಮನೆ ಮತ್ತು ಕೆಲಸದ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳು ನಿಧಾನಗತಿಯಲ್ಲಿ ಸಾಗುತ್ತವೆ. ಸಾಮಾನ್ಯವಾಗಿ ಇದು ಹೆಚ್ಚು ಚುರುಕಾದ ದಿನವಾಗಿರುವುದಿಲ್ಲ. ನಕಾರಾತ್ಮಕ ಆಲೋಚನೆಗಳನ್ನು ನಿವಾರಿಸಲು ಪ್ರಯತ್ನಿಸಿ ಮತ್ತು ಉಜ್ವಲ ಅಂಶವನ್ನು ನೋಡಲು ಪ್ರಯತ್ನಿಸಿ. ದೂರದ ಸ್ಥಳದಿಂದ ಅಥವಾ ನಿಮ್ಮ ತಂದೆಯ ಕಡೆಯ ಕುಟುಂಬದಿಂದ ಬರುವ ಸುದ್ದಿಯಿಂದ ನೀವು ಸ್ವಲ್ಪ ಅಸಮಾಧಾನಗೊಳ್ಳಬಹುದು. ಸಿಂಹರಾಶಿ, ನಿಮ್ಮ ಕೆಲಸವನ್ನು ವಿಳಂಬಗೊಳಿಸುವ ಮತ್ತು ನಿಮ್ಮನ್ನು ಅಸಮಾಧಾನಗೊಳಿಸುವ ಅನಿರೀಕ್ಷಿತ ಅಡೆತಡೆಗಳನ್ನು ನೀವು ಎದುರಿಸಬಹುದು. ನೀವು ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಬೇಕು ಮತ್ತು ಎಲ್ಲವೂ ಶೀಘ್ರದಲ್ಲೇ ಉತ್ತಮಗೊಳ್ಳುತ್ತದೆ. ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಕೆಲಸದ ಒತ್ತಡವನ್ನು ನಿಭಾಯಿಸುವಾಗ ತಾಳ್ಮೆಯಿಂದಿರಿ. ಕನ್ಯಾ ರಾಶಿ, ಇಂದು ತುಂಬಾ ಪ್ರಕಾಶಮಾನವಾದ ಮತ್ತು ಸಕಾರಾತ್ಮಕ ದಿನವಾಗಿದೆ. ಸೂರ್ಯನ ಬೆಳಕು ನಿಮಗಾಗಿ ಕಾಯುತ್ತಿದೆ. ವ್ಯಾಪಾರ ಸಂಬಂಧಿತ ಚಟುವಟಿಕೆಗಳು ಉತ್ತುಂಗಕ್ಕೇರುತ್ತವೆ ಮತ್ತು ಕೆಲಸದ ಪಾಲುದಾರಿಕೆಗಳು ಉತ್ತಮವಾಗಿರುತ್ತವೆ. ದೀರ್ಘಕಾಲೀನ ಸಂಬಂಧಗಳು ಮತ್ತು ವಿವಾಹವು ಇಂದಿನ ಜ್ಯೋತಿಷ್ಯದ ವಾತಾವರಣದಿಂದ ಪ್ರಯೋಜನ ಪಡೆಯುತ್ತದೆ. ನಿಮ್ಮ ಜೀವನಕ್ಕೆ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ತುಲಾ ರಾಶಿ, ಇಂದು ವಿವಿಧ ಕ್ಷೇತ್ರಗಳ ವೃತ್ತಿಪರರಿಗೆ ತುಂಬಾ ಕಾರ್ಯನಿರತ ಮತ್ತು ಬಿಡುವಿಲ್ಲದ ದಿನವಾಗಿರಬಹುದು. ನೀವು ಸಾಕಷ್ಟು ಕೆಲಸವನ್ನು ಮಾಡಬೇಕಾಗಬಹುದು, ಆದರೆ ಅದು ಲಾಭದಾಯಕ ಮತ್ತು ಸಮೃದ್ಧವಾಗಿರುತ್ತದೆ. ನಿಮ್ಮ ಉತ್ಪಾದಕತೆಯ ಮಟ್ಟಗಳು ಹೆಚ್ಚಾಗಿ ಉಳಿಯುತ್ತವೆ. ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಸಕಾರಾತ್ಮಕ ಬೆಳವಣಿಗೆಗಳು ಮುನ್ಸೂಚಿಸಲ್ಪಟ್ಟಿವೆ. ವೃಶ್ಚಿಕ ರಾಶಿ, ಇಂದು ನೀವು ಕನಸುಗಾರರಾಗಿರುತ್ತೀರಿ ಮತ್ತು ಅಂತರ್ಬೋಧೆಯಿಂದ ಕೂಡಿರುತ್ತೀರಿ. ನಿಮ್ಮ ಮನಸ್ಸು ತಾತ್ವಿಕ ಆಲೋಚನೆಗಳಿಂದ ತುಂಬಿರುತ್ತದೆ. ಕಾರ್ಯಗತಗೊಳಿಸುವುದಕ್ಕಿಂತ ಹೆಚ್ಚಾಗಿ ಯೋಜನೆಗಳನ್ನು ರೂಪಿಸುವುದರ ಮೇಲೆ ಹೆಚ್ಚು ಸಮಯ ಕಳೆಯಲು ನೀವು ಬಯಸುತ್ತೀರಿ. ಮಕ್ಕಳು ನಿಮ್ಮ ಗಮನವನ್ನು ಬೇಡುತ್ತಾರೆ. ಇತರ ಪ್ರಮುಖ ವಿಷಯಗಳನ್ನು ಮತ್ತೊಂದು ದಿನಕ್ಕೆ ಮುಂದೂಡಿ. ನಿಮ್ಮ ಆಹಾರ ಪದ್ಧತಿಗಳ ಬಗ್ಗೆ ಗಮನವಿರಲಿ. ಧನುರಾಶಿ, ದಿನವಿಡೀ ಒಂದಲ್ಲ ಒಂದು ಕಾರಣಕ್ಕೆ ನೀವು ಉದ್ವಿಗ್ನತೆಯನ್ನು ಅನುಭವಿಸುತ್ತೀರಿ. ನಿಮ್ಮ ಮನೆಯ ವಾತಾವರಣವು ಚಿಂತೆಗೆ ಕಾರಣವಾಗಬಹುದು. ಕಷ್ಟಕರ ಸಂದರ್ಭಗಳ ನಡುವೆ ಶಾಂತವಾಗಿರಿ ಮತ್ತು ಆತಂಕವು ನಿಮ್ಮ ಮೇಲೆ ಹಿಡಿತ ಸಾಧಿಸಲು ಬಿಡಬೇಡಿ. ಸಮಯಕ್ಕೆ ಸರಿಯಾಗಿ ವಿಷಯಗಳು ಸಾಮಾನ್ಯ ಸ್ಥಿತಿಗೆ ಮರಳುತ್ತವೆ. ಪ್ರಮುಖ ಚಟುವಟಿಕೆಗಳನ್ನು ಮತ್ತೊಂದು ದಿನಕ್ಕೆ ಮುಂದೂಡಲು ನೀವು ಬಯಸಬಹುದು. ಮಕರ ರಾಶಿ, ಇಂದು ಲಾಭದಾಯಕ ಮತ್ತು ಪ್ರಯೋಜನಕಾರಿ ದಿನವೆಂದು ತೋರುತ್ತಿದೆ. ಉದ್ಯೋಗ ಅಥವಾ ಸೇವೆಗಳಲ್ಲಿರುವ ಜನರಿಗೆ ವಿಷಯಗಳು ಅನುಕೂಲಕರವಾಗಿ ಸಾಗುತ್ತವೆ. ನಿಮ್ಮ ಜನಸಂಪರ್ಕ ಚಟುವಟಿಕೆಗಳು, PR ಮತ್ತು ಮಾರುಕಟ್ಟೆ ತಂತ್ರಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತವೆ. ಪ್ರಣಯ ಮತ್ತು ಸಾಮಾಜಿಕ ಬೆರೆಯುವಿಕೆಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಕುಂಭರಾಶಿ, ಇಂದು ನೀವು ಹೆಚ್ಚಾಗಿ ಕುಟುಂಬದ ಹಣಕಾಸಿನ ವಿಷಯಗಳನ್ನು ನಿಭಾಯಿಸುವುದರಲ್ಲಿ ತೊಡಗಿರುತ್ತೀರಿ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಆಳವಾಗಿ ಪರಿಶೀಲಿಸಿ ಯಾವುದೇ ಸಮಸ್ಯೆ ಇರುವ ಕ್ಷೇತ್ರಗಳನ್ನು ಕಂಡುಕೊಳ್ಳುವುದು ಉತ್ತಮ. ಹಣವನ್ನು ಉಳಿಸಲು ನೀವು ಕಾರ್ಯತಂತ್ರಗಳನ್ನು ರೂಪಿಸಬಹುದು. ದೊಡ್ಡ ಮೊತ್ತದ ಹಣವನ್ನು ನಿಭಾಯಿಸುವಾಗ ಎಚ್ಚರಿಕೆಯಿಂದಿರಿ. ಮೀನರಾಶಿ, ಕೆಲವು ಸಮಯದಿಂದ ಚಿಂತೆಗೆ ಕಾರಣವಾಗಿದ್ದ ಹಿಂದಿನ ಕೆಲವು ವಿಷಯಗಳನ್ನು ಇತ್ಯರ್ಥಪಡಿಸಿದ ನಂತರ ನೀವು ನಿರಾಳ ಮತ್ತು ತೃಪ್ತರಾಗುತ್ತೀರಿ. ವೃತ್ತಿಜೀವನಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಸಾಮಾನ್ಯವಾಗಿ ಇದು ಉತ್ತಮ ದಿನವಾಗಿದೆ.
ಆದರೆ ನಿರ್ಣಾಯಕ ಕಾರ್ಯಯೋಜನೆಗಳು ಮತ್ತು ಸಭೆಗಳನ್ನು ನಿಮಗೆ ಅಗತ್ಯವಿರುವ ಸಮಯವಿಲ್ಲದಿರುವುದರಿಂದ ಮುಂದೂಡಲು ನೀವು ಬಯಸಬಹುದು. ಪ್ರಣಯವು ನಿಮ್ಮ ಜೀವನವನ್ನು ಮತ್ತಷ್ಟು ಸಂತೋಷಪಡಿಸುತ್ತದೆ. ಈ ರಾಶಿಫಲವು ನಿಮಗೆ ಇಂದಿನ ದಿನವನ್ನು ಯೋಜಿಸಲು ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ದಿನವು ಮಂಗಳಕರವಾಗಿರಲಿ. ನಿಮ್ಮ ಪ್ರಶ್ನೆಗಳು ಅಥವಾ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಪ್ರತಿದಿನ ಇಂತಹ ಹೆಚ್ಚಿನ ರಾಶಿಫಲ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಶುಭ ದಿನ.